ನಮಸ್ಕಾರ. ಈ ದಿನ ನಾವು ಭಾರತದಲ್ಲಿ ಬ್ರಿಟಿಷ್ ಅಧಿಪತ್ಯದ ವಿಸ್ತರಣೆ ಈ ವಿಷಯ ಕುರಿತು ಚರ್ಚೆ ಮಾಡೋಣ. ಈ ಹಿಂದಿನ ಕ್ಲಾಸಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಅಧ್ಯಾಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರಿ ಮಾರ್ಗವನ್ನು ಮುಚ್ಚಿದ ನಂತರದಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಶಾಶ್ವತವಾಗಿ ಜಲಮಾರ್ಗವನ್ನು ಕಂಡುಹಿಡಿಯುವುದರ ಮೂಲಕ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ನಿರರ್ಗಳವಾಗಿ ಮುಂದುವರಿಲಿಕ್ಕೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದರ ಪರಿಣಾಮವಾಗಿ ಭಾರತದೊಂದಿಗಿನ ವ್ಯಾಪಾರಕ್ಕಾಗಿ ಅನುಕ್ರಮವಾಗಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರು ಆಗಮಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಲ್ಪಾವಧಿಯಲ್ಲಿಯೇ ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದಿಂದ ನಿರ್ಗಮಿಸಿದ ನಂತರದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಭಾರತದ ವ್ಯಾಪಾರಿ ಸ್ಪರ್ಧೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇವರೀರುವರ ನಡುವಿನ ಸ್ಪರ್ಧೆ, ಪೈಪೋಟಿ, ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟು, ಯಾಕಂದರೆ ಭಾರತದ ಮೇಲಿನ ಆಧಿಪತ್ಯವನ್ನು ಹೊಂದುವ ಸಲುವಾಗಿ ಇವರೀರುವರು ಕೂಡ ಯುರೋಪ್ನಲ್ಲಿಯೂ ಕೂಡ ಬದ್ಧ ವೈರಿಗಳಾಗಿರ್ತಕ್ಕಂಥ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಭಾರತದಲ್ಲಿಯೂ ಕೂಡ ಸಂಘರ್ಷದಲ್ಲಿ ತೊಡಗಿ ಕರ್ನಾಟಿಕ್ ಯುದ್ಧಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಮೂರನೇ ಕರ್ನಾಟಕ ಯುದ್ಧದಲ್ಲಿ ನಡೆದಿರ್ತಕ್ಕಂಥ ವಾಂಡಿವಾಶ್ ಕದನದಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಸೋಲನ್ನಪ್ಪುವುದರ ಮೂಲಕ ಫ್ರೆಂಚರು ಭಾರತದ ವ್ಯಾಪಾರದಿಂದ ನಿರ್ಗಮಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂತಿಮವಾಗಿ ಭಾರತದ ವ್ಯಾಪಾರದ ಮೇಲೆ ವ್ಯಾಪಾರಿ ಏಕಸ್ವಾಮ್ಯವನ್ನು ಸ್ಥಾಪಿಸಿರ್ತಕ್ಕಂಥ ಬ್ರಿಟಿಷರು ಅತ್ಯಂತ ಮಹತ್ವಾಕಾಂಕ್ಷಿಗಳಾಗಿ ರಾಜಕೀಯ ಆಕಾಂಕ್ಷೆಯೊಂದಿಗೆ ದೇಶೀಯ ರಾಜರುಗಳೊಂದಿಗೆ ಸಂಘರ್ಷದಲ್ಲಿ ತೊಡತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ದೇಶೀಯ ರಾಜರುಗಳೊಂದಿಗಿನ ಸಂಘರ್ಷವನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು ಅಧ್ಯಯನ ಮಾಡ್ತೀವಿ. ಎಕ್ಸ್ಪೆನ್ಷನ್ ಆಫ್ ಬ್ರಿಟಿಷ್ ಪವರ್. In the previous class we have already discussed about the advent of the Europeans after the decline of Constantinople, or the Ottoman Turks who occupied Constantinople in 1453. The Vasco da Gama who discovered a permanent sea route to India. After this great invention of geographical exploration, the Europeans who came to India for trading purpose, Portuguese, Dutch, British and French. Most of all these European trading companies who began to compete themselves. Finally, the Portuguese and Dutch left India. They lose their trading control in India due to the lack of resources. They could not able to compete with British and the French. Finally, the British and French who began to compete each other. Both of these two East India companies wanted to establish trading monopoly over the India. That resulted a series of wars called Carnatic Wars from 1746 to 1763. There are three wars held between these two East India Company. Finally, during the period of the Third Carnatic War, the decisive battle took place at Vandivash, the Battle of Vandivash in 1760. In this decisive battle, the French were totally defeated, completely defeated. They lose their trading control in India. After this great success, the British who established their trading monopoly over the country. Even after this, the British who had a great ambitious, they wanted to establish their political supremacy over the country. That made the internal intervention of the native rulers, because the British, they wanted to establish their political supremacy over the country. That's why they began to clash with the native rulers. Actually, we shall discuss about these aspects in this chapter. First, we shall discuss about one of the most significant events, that is Battle of Plassey.
ಈ ವಿಷಯದಲ್ಲಿ ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಘಟನೆ ಅಂದರೆ ಪ್ಲಾಸಿ ಕದನ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. 1757ರಲ್ಲಿ ನಡೆದಿರ್ತಕ್ಕಂಥ ಈ ಪ್ಲಾಸಿ ಕದನದ ಬಗ್ಗೆ ನಾವಿಲ್ಲಿ ಮುಖ್ಯವಾಗಿ ಚರ್ಚೆ ಮಾಡ್ತೀವಿ. The British had many privileges from the Mughals. Even before that, there are many delegates who visited the court of the Mughal empires, and they got many trading privileges, relaxations, concessions about the Indian trade. Actually, ಭಾರತದಲ್ಲಿ ಬ್ರಿಟಿಷರು ಮೊಘಲರೊಂದಿಗೆ ವ್ಯವಹರಿಸಿ ರಾಜತಾಂತ್ರಿಕ ಸಂಬಂಧಗಳ ಮೂಲಕ ನಿಯೋಗಗಳ ಮೂಲಕ ವ್ಯವಹರಿಸಿ ಭೇಟಿ ಮಾಡಿ ಮೊಘಲರಿಂದ ಅನೇಕ ಸವಲತ್ತುಗಳನ್ನು ರಿಯಾಯಿತಿಗಳನ್ನು ಭಾರತದೊಂದಿಗಿನ ವ್ಯಾಪಾರಕ್ಕಾಗಿ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ. ದೇ ಆರ್ ಹೋಲ್ಡಿಂಗ್ ವೆರಿ ಸ್ಟ್ರಾಟಜಿಕ್ ಟ್ರೇಡಿಂಗ್ ಸೆಂಟರ್ಸ್ ಓವರ್ ಹುಬ್ಳಿ ಅಂಡ್ ಅಹಮದಾಬಾದ್. ಆ ಮೂಲಕ ಬ್ರಿಟಿಷರು ಭಾರತದ ಅತ್ಯಂತ ಆಯಕಟ್ಟಿನ ನೆಲೆಗಳು ಹುಬ್ಳಿ ನದಿ ಬಯಲು ಮತ್ತು ಅಹಮದಾಬಾದ್ ಗುಜರಾತ್ನಲ್ಲಿ ತಮ್ಮ ವ್ಯಾಪಾರಿ ಕೋಟೆಗಳನ್ನು ಸ್ಥಾಪಿಸುವುದರ ಮೂಲಕ ಅತ್ಯಂತ ಆಯಕಟ್ಟಿನ ನೆಲೆಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದು ಅವರ ಮಹತ್ವಾಕಾಂಕ್ಷೆಗಳನ್ನು ಇಮ್ಮಡಿಗೊಳಿಸುವುದರ ಮೂಲಕ ದಿಸ್ ಮೇಡ್ ದ ಆಂಬಿಷನ್ಸ್ ಇನ್ಕ್ರೀಸ್ ದ ಆಂಬಿಷನ್ಸ್ ಆಫ್ ದ ಬ್ರಿಟಿಷ್. ಗ್ರ್ಯಾಜುಯಲಿ ದೇ ವಾಂಟೆಡ್ ಟು ಎಸ್ಟಾಬ್ಲಿಷ್ ಎ ಪೊಲಿಟಿಕಲ್ ಸುಪ್ರಮಸಿ or to holding the administration in India. That made a crisis between the British and the native rulers. That resulted in the Battle of Plassey in 1757. 1757ರ ಪ್ಲಾಸಿ ಕದನ ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟನೆ. ಈ ಹಿಂದೆ ಮೊಘಲರಿಂದ ಸಾಕಷ್ಟು ಸವಲತ್ತುಗಳನ್ನು ವಿನಾಯಿತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಬ್ರಿಟಿಷರು ಭಾರತದ ಆಯಕಟ್ಟಿನ ನೆಲೆಗಳಲ್ಲಿ ಬಂಗಾಳದ ಹುಬ್ಳಿ ಇರ್ಬೋದು ಅಥವಾ ಗುಜರಾತ್ ಅಹಮದಾಬಾದ್ ಈ ಭಾಗದಲ್ಲಿ ತಮ್ಮ ವ್ಯಾಪಾರಿ ನೆಲೆಗಳನ್ನು ಹೊಂದಿರತಕ್ಕಂಥ ಬ್ರಿಟಿಷರು ರಾಜಕೀಯ ಮಹತ್ವಾಕಾಂಕ್ಷಿಗಳಾಗಿ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭುತ್ವವನ್ನು ಸ್ಥಾಪಿಸುವ ಆಶಯದೊಂದಿಗೆ ದೇಶೀಯ ರಾಜರುಗಳೊಂದಿಗೆ ಸಂಘರ್ಷದಲ್ಲಿ ತೊಡಗಲು ಮುಂದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದರ ಒಂದು ಪರಿಣಾಮವೇ ಪ್ಲಾಸಿ ಕದನ ಅಂತೇಳಿ ನಾವು ಹೇಳ್ತೀವಿ. ಬ್ರಿಟಿಷರ ಒಂದು ಮಹತ್ವಾಕಾಂಕ್ಷೆಗಳು ಇದಕ್ಕೆ ಈ ಯುದ್ಧಕ್ಕೆ ಮೂಲ ಕಾರಣ ಆಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. Next, we should discuss about the causes of the Battle of Plassey. ಪ್ಲಾಸಿ ಕದನಕ್ಕೆ ಕಾರಣಗಳು ಏನಂತ ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ದ ಮಿಸ್ಯೂಸ್ ಆಫ್ ದಸ್ತಕ್ಸ್. ಬ್ರಿಟಿಷರು ಈ ಹಿಂದೆ ಮೊಘಲರಿಂದ ಪಡೆದುಕೊಂಡಿರ್ತಕ್ಕಂಥ ವ್ಯಾಪಾರ ಪರವಾನಗಿ ಪತ್ರಗಳ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಮೊಘಲ್ ಚಕ್ರವರ್ತಿಯಾಗಿರ್ತಕ್ಕಂಥ ಪರೋಕ್ಷಿಯ ಬ್ರಿಟಿಷರಿಗೆ ಬಂಗಾಳ, ಬಿಹಾರ, ಒರಿಸ್ಸಾ, ಅಹಮದಾಬಾದ್ ಮುಂತಾದೆಡೆ ವಾರ್ಷಿಕ 3,000 ರೂಪಾಯಿ ಹಣವನ್ನು ಸರ್ಕಾರ ಮೊಘಲರಿಗೆ ಪಾವತಿಸಿ ಮುಕ್ತವಾಗಿ ವ್ಯಾಪಾರ ಮಾಡಲು ಉಚಿತ ಪರವಾನಗಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ವ್ಯಾಪಾರಕ್ಕಾಗಿ ನೀಡಿರ್ತಕ್ಕಂಥ ಉಚಿತ ಪರವಾನಗಿಯನ್ನೇ ದಸ್ತಕ್ಗಳೆಂದು ಕರೀತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. The British who got a pre-trade license by the Mughal Emperor Parukshiya, who issued this dastaks or the pre-trade license. Such type of the pre-trade license are known as dastaks. Actually, this pre-trade license was given to the trading activities of the East India Company. But gradually, the British officers who misused these privileges for their private trading activity. ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿರ್ತಕ್ಕಂಥ ಈ ಉಚಿತ ಪರವಾನಗಿ ಪತ್ರಗಳನ್ನು ತಮ್ಮ ಖಾಸಗಿ ವ್ಯಾಪಾರದಲ್ಲಿ ಕೂಡ ಅವರು ದುರುಪಯೋಗ ಮಾಡಿಕೊಳ್ಳಲು ಆರಂಭಿಸಿರ್ತಕ್ಕಂಥದ್ದು ನೋಡ್ತೀವಿ. ಖಾಸಗಿ ವ್ಯಾಪಾರಕ್ಕೂ ಕೂಡ ಇವುಗಳನ್ನು ಬಳಸಿಕೊಂಡು ಸರ್ಕಾರಕ್ಕೆ ಆರ್ಥಿಕ ನಷ್ಟವನ್ನುಂಟು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಣದ ದುರಾಸೆಯಿಂದ ಈ ಉಚಿತ ವ್ಯಾಪಾರಿ ಪರವಾನಗಿ ಪತ್ರಗಳನ್ನು ಸ್ಥಳೀಯ ವ್ಯಾಪಾರಿಗಳಿಗೂ ಕೂಡ ಮಾರಾಟಕ್ಕಾಗಿ ಮಾರಾಟ ಮಾಡೋದ್ರ ಮೂಲಕ ಸ್ಥಳೀಯ ನವಾಬರಿಗೆ ಅಥವಾ ವಿಶೇಷವಾಗಿ ಬಂಗಾಳದ ನವಾಬನಿಗೆ ಆರ್ಥಿಕ ನಷ್ಟವನ್ನುಂಟು ಮಾಡಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಇದು ಈ ಪ್ಲಾಸಿ ಕದನದ ಸ್ಫೋಟಕ್ಕೆ ಕಾರಣವಾಗ್ತದೆ. ವಿಶೇಷವಾಗಿ
when the British officers who misused these pre-trade license, even these privileges misused for their private trading activities, as well as they selling this dastaks to the native merchants or the Indian merchants, that resulted the great loss for the Nawab of Bengal. ಇದು ಬಂಗಾಳದ ನವಾಬನಿಗೆ ಸಾಕಷ್ಟು ನಷ್ಟವನ್ನುಂಟು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ಥರನೇ ನೂತನ ನವಾಬನಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿರಾಜುದ್ದೌಲ್ ಈ ದಸ್ತಕ್ಗಳ ದುರುಪಯೋಗವನ್ನು ತಡೆಗಟ್ಟಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದರಿಂದ ಇದು ಬ್ರಿಟಿಷರು ಮತ್ತು ಸ್ಥಳೀಯ ನವಾಬನಾದ ಸಿರಾಜುದ್ದೌಲನ ನಡುವೆ ಪ್ಲಾಸಿ ಕದನಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ದ ರೋಲ್ ಆಫ್ ಸಿರಾಜುದ್ದೌಲ. 1756 ನೂತನ ನವಾಬನಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿರಾಜುದ್ದೌಲ ಅತ್ಯಂತ ಮಹತ್ವಾಕಾಂಕ್ಷಿಯಾಗಿದ್ದು ಭಾರತದಲ್ಲಿ ಅಥವಾ ಬಂಗಾಳದಲ್ಲಿ ಬ್ರಿಟಿಷರನ್ನ ಮಟ್ಟ ಹಾಕಲು ದಸ್ತಕ್ಗಳ ದುರುಪಯೋಗವನ್ನು ತಡೆಗಟ್ಟಲು ಮುಂದಾಗಿರ್ತಕ್ಕಂಥದ್ದು ಕೂಡ ಇದಕ್ಕೆ ಒಂದು ಕಾರಣ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸಿರಾಜುದ್ದೌಲ became most ambitious, the young blood. He wanted to suppress the British illegal activities or the misuse of the dastaks. That made a rivalry between these two persons, British and the Nawab of Bengal. The third one, the British supported the enemies of Sirajuddaulah. ಈ ಸಂದರ್ಭದಲ್ಲಿ ಬ್ರಿಟಿಷರು ಸಿರಾಜುದ್ದೌಲನ ಶತ್ರುಗಳಿಗೆ ಬೆಂಬಲ ನೀಡುವುದರ ಮೂಲಕ, ತಮ್ಮ ಕಲ್ಕತ್ತಾ ಕೋಟೆಯಲ್ಲಿ ರಕ್ಷಣೆ ನೀಡುವುದರ ಮೂಲಕ ಸಿರಾಜುದ್ದೌಲನ ವಿರೋಧಕ್ಕೆ ಕಾರಣರಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಶೌಕತ್ ಜಂಗ್, ಬಂಗಾಳದ ನವಾಬನ ಮಗಳ ಮಗ. ಗಸ್ತಿ ಬೇಗಂ, ಈ ಹಿಂದೆ ಬಂಗಾಳದ ನವಾಬನ ಎರಡನೇ ಪತ್ನಿ ಗಸ್ತಿ ಬೇಗಂ. ರಾಜ್ ವಲ್ಲಭ್, ಅವಳ ಮಂತ್ರಿ ರಾಜ್ ವಲ್ಲಭ್, ಇವರೆಲ್ಲರೂ ಕೂಡ ಸಿರಾಜುದ್ದೌಲನ ಉತ್ತರಾಧಿಕಾರವನ್ನು ಒಪ್ಪಿಕೊಳ್ಳಲು ನಿರಾಕರಿಸಿ ಸಂಚಿನಲ್ಲಿ ತೊಡಗಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ವಿರೋಧಿಗಳಾಗಿರ್ತಕ್ಕಂಥದ್ದು ಇವರಿಗೆ ಬ್ರಿಟಿಷರು ಬೆಂಬಲ ನೀಡಲು ಆರಂಭಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದಟ್ಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್. The fourth one, strengthening the Calcutta port. In the year of 1756, the Third Carnatic War was broke out, or the 7 Years' War was broke out between Europe and France. That reflected in India through the Third Carnatic War. As a result, both British and the French, who began to strengthen their trading centers in Bengal. In the meanwhile, Sirajuddaulah ordered to demolish the renovation or strengthening of the ports in Calcutta, Qasim Bazar, Chandranagar and others. French were stopped their renovation activities, but the British totally neglected, ignored the directions of the order of the Sirajuddaulah. That made a crisis between British and the Nawab of Bengal. Next one, Black Hole Tragedy, ಕಪ್ಪು ಕೋಣೆಯ ದುರಂತ. It might be not sure, but some of the historians who mentioned this incidents during Battle of Plassey, ಪ್ಲಾಸಿ ಕದನದ ಸಂದರ್ಭದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥ ನೋಡ್ತಾ ಕಪ್ಪು ಕೋಣೆ ದುರಂತ. In the year of 1756, Nawab conquered Qasim Bazar and Calcutta. ಯಾವಾಗ ಬ್ರಿಟಿಷರು ಸುಲ್ತಾನನ ಅಥವಾ ನವಾಬನ ಆದೇಶವನ್ನು ಉಲ್ಲಂಘಿಸಿ ಕಲ್ಕತ್ತಾ ಕೋಟೆಯ ದುರಸ್ತಿ ಕಾರ್ಯದಲ್ಲಿ ತೊಡಕೊಂಡ್ರು ಅಥವಾ ಪುನರ್ನಿರ್ಮಾಣ ಕಾರ್ಯದಲ್ಲಿ ತೊಡಕೊಂಡ್ರು, ಸಿಟ್ಟಿಗೆದ್ದಿರ್ತಕ್ಕಂಥ ಸಿರಾಜುದ್ದೌಲ್ ಕಾಸಿಂ ಬಜಾರ್ ಮತ್ತು ಕಲ್ಕತ್ತಾ ಕೋಟೆಯ ಮೇಲೆ ಆಕ್ರಮಣವೆಸಗಿ ಅವುಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಸಂದರ್ಭದಲ್ಲಿ ಸುಮಾರು 146 ಜನ ಬ್ರಿಟಿಷ್ ಪ್ರಜೆಗಳನ್ನು, ಮಕ್ಕಳು, ಮಹಿಳೆಯರನ್ನು ಒಳಗೊಂಡಂತೆ ಸೆರೆ ಹಿಡಿದು ಒಂದು ಚಿಕ್ಕ ಕೋಣೆ, 18 ಅಡಿ ಉದ್ದ, 14 ಅಡಿ ಅಗಲ ಮತ್ತು 10 ಅಡಿ ಎತ್ತರವಾಗಿದ್ದ ಒಂದು ಚಿಕ್ಕ ಕೋಣೆಯಲ್ಲಿ ಒಂದು ರಾತ್ರಿ ಇಡೀ ಅವರನ್ನು ಅದರಲ್ಲಿ ಸೆರೆ ಇಟ್ಟಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇನ್ ದ ವೆರಿ ನೆಕ್ಸ್ಟ್ ಮಾರ್ನಿಂಗ್ 123 captivated peoples were died. This incident was popularly known as Black Hole Tragedy. ಆ 146 ಜನರಲ್ಲಿ 23 ಜನ ಮರುದಿನ ಬೆಳಗ್ಗೆ ಮರಣ ಹೊಂದಿ ಕೇವಲ 23 ಜನ ಮಾತ್ರ ಬದುಕುಳಿದಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದು ಒಂದು ಕೃತಕವಾಗಿ ಸೃಷ್ಟಿಸಿ ಸಿರಾಜುದ್ದೌಲನನ್ನು
ಪತನಗೊಳಿಸಲು ಈ ಒಂದು ತಂತ್ರಗಾರಿಕೆಯನ್ನು ಬಳಸಲಾಯಿತು ಅಂತ ಹೇಳ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ದ ಬ್ರಿಟಿಷ್ ಬ್ರೈಬ್ಡ್ ಮಾಣಿಕ್ ಚಂದ್ ಅಂಡ್ ಆಕ್ಯುಪೈಡ್ ಕಲ್ಕಟ್ಟಾ. ಯಾವಾಗ ಕಪ್ಪು ಕೋಣೆ ದುರಂತದ ನೆಪವನ್ನು ಹೊರಿಸಿ ಬ್ರಿಟಿಷ್ ಸೇನಾಧಿಕಾರಿಯಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ತಂತ್ರವನ್ನು ಹೆಣೆದು ಕಲ್ಕತ್ತಾದ ಮೇಲೆ ಆಕ್ರಮಣವೆಸಗಿ ಕಲ್ಕತ್ತಾ ಕೋಟೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ತಕ್ಕಂಥ ಮಾಣಿಕ್ ಚಂದನಿಗೆ ಹಣ ನೀಡಿ ಅವನಿಗೆ ಲಂಚವನ್ನು ನೀಡಿ ಕಲ್ಕತ್ತಾ ಕೋಟೆಯನ್ನು ನಾವು ವಶಪಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ನಂತರ ಸಿರಾಜುದ್ದೌಲನ ಜೊತೆ ಸಿರಾಜುದ್ದೌಲ ಅನ್ಯ ಮಾರ್ಗದೊಳಗೆ ಬ್ರಿಟಿಷರೊಂದಿಗೆ ಅಲಿನಗರ ಒಪ್ಪಂದವನ್ನು ಮಾಡಿಕೊಂಡು ಈ ಅಲಿನಗರ ಒಪ್ಪಂದದ ಮೂಲಕ ಬ್ರಿಟಿಷರು ಈ ಹಿಂದೆ ಪಡೆದುಕೊಂಡಿರ್ತಕ್ಕಂಥ ಎಲ್ಲ ವ್ಯಾಪಾರಿ ರಿಯಾಯಿತಿಗಳನ್ನು ಮತ್ತೆ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಯುದ್ಧ ಪರಿಹಾರವನ್ನು ಸಿರಾಜುದ್ದೌಲ ಬ್ರಿಟಿಷರಿಗಾಗಿರುವ ಯುದ್ಧ ನಷ್ಟ ಪರಿಹಾರವನ್ನು ನೀಡಲು ಕೂಡ ಸಮ್ಮತಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇದು ಈ 1756 ಮತ್ತು 57 ಜನವರಿ ತಿಂಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಅಲಿನಗರ ಒಪ್ಪಂದದ ಮೂಲಕ ಎಲ್ಲ ವ್ಯಾಪಾರಿ ರಿಯಾಯಿತಿಗಳನ್ನು ನೀಡತಕ್ಕಂಥದ್ದು, ಜೊತೆಗೆ ಯುದ್ಧ ನಷ್ಟ ಪರಿಹಾರವನ್ನು ತುಂಬಿಕೊಡಲಿಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಈ ನಡುವೆ ಉದ್ದೇಶಪೂರ್ವಕವಾಗಿ ರಾಬರ್ಟ್ ಕ್ಲೈವ್ ಸ್ಥಳೀಯರೊಂದಿಗೆ ಕೈಜೋಡಿಸಿ ಒಂದು ರಾಜಕೀಯ ಒಳ ಸಂಚನ್ನು ರೂಪಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೇವೆ. ರಾಬರ್ಟ್ ಕ್ಲೈವ್ ವಾಂಟೆಡ್ ಟು ಎಂಥ್ರೋನ್ a puppet ruler in Bengal. That's why he wanted to dethrone the Sirajuddaulah. On that purpose, he made a political intrigue in Bengal. He made intrigue with Mir Jafar, the military commander of Sirajuddaulah, the banker Jagat Seth, Rai Durlab, and he bribed the Amin Chand, the famous merchant. He became a mediator of this intrigue. Then the Robert Clive promised to Mir Jafar to enthrone the Nawab of Bengal after the dethrone of Sirajuddaulah. Next one, Clive wrote a letter to Nawab about violation of Alinagar Treaty. ಈ ಒಂದು ಒಳಸಂಚನ ರೂಪಿಸಿದ ನಂತರದಲ್ಲಿ ರಾಬರ್ಟ್ ಕ್ಲೈವ್ ಉದ್ದೇಶಪೂರ್ವಕವಾಗಿ ಬಂಗಾಳದ ನವಾಬನಾಗಿ ಸಿರಾಜುದ್ದೌಲನಿಗೆ ಒಂದು ಪತ್ರವನ್ನು ಬರೆದು ಅಲಿನಗರ್ ಒಪ್ಪಂದವನ್ನು ಉಲ್ಲಂಘಿಸಿರುವುದಾಗಿ ಪತ್ರವನ್ನು ಬರೆದಿರ್ತಕ್ಕಂಥದ್ದು ನಾವಲ್ಲಿ ವೈಲೇಷನ್ ಆಫ್ ದಿ ಟ್ರೀಟಿ ಆಫ್ ಅಲಿನಗರ್. ಈ ಪತ್ರ ಸಿರಾಜುದ್ದೌಲನಿಗೆ ತಲುಪಿ ಅವನು ಮರು ಉತ್ತರ ನೀಡುವ ಪೂರ್ವದಲ್ಲಿಯೇ ರಾಬರ್ಟ್ ಕ್ಲೈವ್ ಸೆಂಟ್ ಅನ್ ಆರ್ಮಿ ಅಗೇನ್ಸ್ಟ್ ದ ನವಾಬ್ ಆಫ್ ಬೆಂಗಾಲ್. ಒಂದು ಪತ್ರವನ್ನು ನಾಮಕಾವಸ್ಥೆಗೆ ಒಂದು ಪತ್ರವನ್ನು ಬರೆದು ಅವನು ಉತ್ತರ ನೀಡುವ ಪೂರ್ವದಲ್ಲಿಯೇ ಬ್ರಿಟಿಷ್ ಸೇನೆಯನ್ನು ಅವನ ವಿರುದ್ಧ ಕಳುಹಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಯಾವಾಗ ಬ್ರಿಟಿಷ್ ಸೇನೆ ಬಂಗಾಳದ ಮೇಲೆ ದಾಳಿ ಮಾಡಲು ಮುಂದಾಯಿತು, ಸಿರಾಜುದ್ದೌಲ ಕೂಡ ತನ್ನ ಸೇನೆಯನ್ನು ಸಜ್ಜುಗೊಳಿಸಿ ಬ್ರಿಟಿಷರ ದಾಳಿಯನ್ನು ಎದುರಿಸಲು ಸನ್ನದ್ಧನಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇದು ಪ್ಲಾಸಿ ಕದನ ಸ್ಫೋಟಗೊಳ್ಳಲಿಕ್ಕೆ ಒಂದು ಕಾರಣವಾಗಿರ್ತಕ್ಕಂಥದ್ದು. ಈ ರಾಬರ್ಟ್ ಕ್ಲೈವರ ಒಳಸಂಚೇನಿದೆಯೋ ಇದು ಈ ಯುದ್ಧಕ್ಕೆ ತಕ್ಷಣದ ಕಾರಣವಾಗಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೇವೆ. ಬೋತ್ ಆರ್ಮಿ ವರ್ ಮೆಟ್ ಟುಗೆದರ್ ಆನ್ 23rd June 1757. ಇದೊಂದು ಕೇವಲ ನಾಟಕೀಯವಾದ ಅಥವಾ ಒಂದು ಅಣಕು ಯುದ್ಧವಾಗಿರ್ತಕ್ಕಂಥದ್ದು. ಬಿಕಾಸ್ ಆಲ್ರೆಡಿ ದ ಅಪೋನೆಂಟ್ಸ್ ಆಫ್ ಸಿರಾಜುದ್ದೌಲ who had a close contact with British, they were already bribed. When Robert Clive sent his military force against the Nawab also who prepared himself to fight against the British. But in the very beginning of the war, Nawab army was able to suppress the British military attacks. But unfortunately, the Mir Jafar, who shifted his loyalty from Sirajuddaulah to British or Robert Clive. In the middle of the war, he withdrew his military force from the battle and left the battlefield. ಈ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಸಿರಾಜುದ್ದೌಲನ ಕೈ ಮೇಲಾಗ್ತಕ್ಕಂಥ ಒಂದು ಸಂದರ್ಭದಲ್ಲೇ ಸಿರಾಜುದ್ದೌಲನ ಸೇನಾ ದಂಡನಾಯಕನಾಗಿರ್ತಕ್ಕಂಥ ಮಿರ್ ಜಾಫರ್ ರಾಜದ್ರೋಹವೆಸಗಿ ಸಿರಾಜುದ್ದೌಲನಿಗೆ ನೀಡಿರ್ತಕ್ಕಂಥ ನಿಷ್ಠೆಯನ್ನು ವಾಪಸ್ ಪಡೆದು ಬ್ರಿಟಿಷರೊಂದಿಗೆ ಕೈಜೋಡಿಸಿ ತನ್ನ ಸೇನೆಯನ್ನು ಯುದ್ಧರಂಗದಿಂದ ವಾಪಸ್ ಪಡೆಯುವುದರ ಮೂಲಕ ಯುದ್ಧದಿಂದ ಹೊರ ನಡೆದಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ. ದಿಸ್ ಇಸ್ ಆಲ್ರೆಡಿ ಎ ಪ್ರೀ ಪ್ಲಾನ್ ಟ್ಯಾಕ್ಟಿಕ್ಸ್ ಆರ್ ಇಂಟ್ರಿವ್.
ಸಿರಾಜುದ್ದೌಲ್ ವಾಸ್ ಡಿಫೀಟೆಡ್. ಅಂತಿಮವಾಗಿ ಸಿರಾಜುದ್ದೌಲ್ ಯುದ್ಧದಲ್ಲಿ ಸೋತು ಮರಣ ಹೊಂದಿರತಕ್ಕಂಥದ್ದು ನಾವು ನೋಡ್ತೇವೆ. ಬ್ರಿಟಿಷ್ ಹ್ಯಾಡ್ ಎ ಗ್ರೇಟ್ ವಿಕ್ಟ್ರಿ ಅಂಡ್ ಗೇವ್ ಅನ್ ಆಪರ್ಚುನಿಟಿ ಟು ಎಸ್ಟಾಬ್ಲಿಷ್ ಬ್ರಿಟಿಷ್ ಸುಪ್ರಮಸಿ ಇನ್ ಇಂಡಿಯಾ. ಈ ಒಂದು ನಿರ್ಣಾಯಕ ಕದನದಲ್ಲಿ ಸಿರಾಜುದ್ದೌಲ್ ಎಷ್ಟೇ ಸಾಹಸದಿಂದ ಹೋರಾಡಿದರೂ ಕೂಡ ಅವನೊಂದು ಬಹುದೊಡ್ಡ ಸೇನೆ ಯುದ್ಧದಿಂದ ಹಿಂದೆ ಸರಿದಿದ್ದರಿಂದ ಮೀರ್ ಜಾಫರ್ನ ನಾಯಕತ್ವದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸೇನೆ ಯುದ್ಧದಿಂದ ವಾಪಸ್ಸಾಗಿದ್ದರಿಂದ ಬ್ರಿಟಿಷರೊಂದಿಗೆ ಹೋರಾಡುತ್ತಲೇ ಸಿರಾಜುದ್ದೌಲ್ ಮರಣ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಬ್ರಿಟಿಷರ ಯುದ್ಧದಲ್ಲಿ ದಿಗ್ವಿಜಯಿಗಳಾಗುವುದರ ಮೂಲಕ ಭಾರತದಲ್ಲಿ ತಮ್ಮ ರಾಜಕೀಯ ಆಧಿಪತ್ಯವನ್ನು ಸ್ಥಾಪಿಸಲು ಒಂದು ಅವಕಾಶವನ್ನು ಪಡೆದುಕೊಳ್ಳ ಅಥವಾ ಗಳಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಪ್ಲಾಸಿ ಕದನದ ಮಹತ್ವ ಏನು ಅಂತೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ದ ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಆ್ಯನ್ ಡಿಸಿಸಿವ್ ಈವೆಂಟ್ಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಇದೊಂದು ಭಾರತ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕದನ ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಬ್ರಿಟಿಷ್ ವರ್ ಎಂಥ್ರೋನ್ ಮಿರ್ ಜಾಫರ್ ಆಫ್ಟರ್ ದಿ ಡೆತ್ ಆಫ್ ಸಿರಾಜುದ್ದೌಲ್. ಆಫ್ಟರ್ 5 days the death of Sirajuddin, Robert Clive who enthroned Mir Jafar as a Nawab of Bengal, according to when he promised Mir Jafar during a pre-planned tricks or intrigue between Mir Jafar and Robert Clive. ರಾಬರ್ಟ್ ಕ್ಲೈವ್ ಮತ್ತು ಮಿರ್ ಜಾಫರ್ ಮಾಡ್ಕೊಂಡಿರೋದು ಒಳಸಂಚಿನಂತೆ ಅಥವಾ ಒಳ ಒಪ್ಪಂದದಂತೆ ಸಿರಾಜುದ್ದೌಲ್ನ ಮರಣದ ನಂತರದಲ್ಲಿ ಮಿರ್ ಜಾಫರ್ನ ಬಂಗಾಳದ ಕೈಗೊಂಬೆ ನವಾಬನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಬಂಗಾಳದ ನವಾಬನ್ನಾಗಿ ಮಿರ್ ಜಾಫರ್ನ ನೇಮಕ ಮಾಡಿದ್ರಿಂದ ಮಿರ್ ಜಾಫರ್ ಹೂ ಗೇವ್ 24 ಪರಗಣ ಡಿಸ್ಟ್ರಿಕ್ಟ್ ಆಸ್ ಎ ಜಾಗೀರ್ ಟು ದ ಬ್ರಿಟಿಷ್. ಇದಕ್ಕೆ ಪ್ರತಿಯಾಗಿ ಮಿರ್ ಜಾಫರ್ ಕೂಡ ಬ್ರಿಟಿಷರಿಗೆ ಬಂಗಾಳದ 24 ಪರಗಣ ಜಿಲ್ಲೆಯನ್ನು ಜಹಗೀರಾಗಿ ಬ್ರಿಟಿಷರಿಗೆ ನೀಡಿರ್ತಕ್ಕಂಥದ್ದು. ಈ ಹ್ಯಾಂಡೆಡ್ ಓವರ್ ದ 24 ಪರಗಣ ಡಿಸ್ಟ್ರಿಕ್ಟ್ ಆಸ್ ಎ ಜಾಗೀರ್. ದ ಬ್ರಿಟಿಷ್ ಹೂ ಹ್ಯಾಡ್ ಎ ರೈಟ್ ಟು ಕಲೆಕ್ಟ್ ದ ರೆವೆನ್ಯೂ ಫ್ರಮ್ ದ ಪರಗಣ 24 ಪರಗಣ ಡಿಸ್ಟ್ರಿಕ್ಟ್ಸ್ ಇನ್ ನವಾಬ್. ಆಫ್ಟರ್ ದಿಸ್ ಇನ್ಸಿಡೆಂಟ್, ಈ ಯುದ್ಧ ನಂತರದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ದ ವೆರಿ ಫಸ್ಟ್ ಟೈಮ್ ಬ್ರಿಟಿಷ್ ಹೂ ಹ್ಯಾಡ್ ಎ ರೈಟ್ ಟು ದ ಕಲೆಕ್ಷನ್ ಆಫ್ ದ ರೆವಿನ್ಯೂ ಫ್ರಮ್ ದಿ ಇಂಡಿಯನ್ ಲ್ಯಾಂಡ್. ಭಾರತದ ಭೂಮಿಯಲ್ಲಿ ಅವರು ಕಂದಾಯವನ್ನು ವಸೂಲಿ ಮಾಡತಕ್ಕಂಥ ಒಂದು ಹಕ್ಕನ್ನು ಈ ಯುದ್ಧ ನಂತರದಲ್ಲಿ ಅವರು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಅಂದ್ರೇನು, ಒಂದು ರಾಜಕೀಯ ಆಧಿಪತ್ಯವನ್ನು, ಆಡಳಿತಾಧಿಕಾರವನ್ನು ಅವರು ಈ ಯುದ್ಧದ ಮೂಲಕ ಮಿರ್ ಜಾಫರ್ನಿಂದ ಅವರು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಬ್ರಿಟಿಷ್ ಆಕ್ಯುಪೈಡ್ ಚಂದ್ರನಾಗೂರ್ ಫ್ರಮ್ ಫ್ರೆಂಚ್. ಪ್ಲಾಸಿ ಕದನದ ಯಶಸ್ವಿನ ನಂತರದಲ್ಲಿ ಬಂಗಾಳದಲ್ಲಿ ಏನು ಫ್ರೆಂಚರ ವಶದಲ್ಲಿರ್ತಕ್ಕಂಥದ್ದು, ಫ್ರೆಂಚರ ವ್ಯಾಪಾರಿ ಕೇಂದ್ರವಾಗಿರ್ತಕ್ಕಂಥ ಚಂದ್ರನಗರನ್ನು ಕೂಡ ಇವರು ವಶಪಡಿಸಿಕೊಂಡು ಬಂಗಾಳದಿಂದ ಫ್ರೆಂಚರನ್ನು ಹೊರ ಹಾಕಿರ್ತಕ್ಕಂಥ ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. 3ನೇ ಕರ್ನಾಟಕ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲೇ ಪ್ಲಾಸಿ ಕದನದ ಯಶಸ್ಸಿನಿಂದ ಉತ್ಸುಕರಾಗಿ ಫ್ರೆಂಚರನ್ನು ಬಂಗಾಳದಿಂದ ಹೊರ ಹಾಕಿ ಚಂದ್ರನಗರನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದಿಸ್ ಬಿಗನ್ ಎ ನ್ಯೂ ಚಾಪ್ಟರ್ ಇನ್ ದ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ. ಈ ಪ್ಲಾಸಿ ಕದನ ಬ್ರಿಟಿಷ್ ಭಾರತ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ನೋಡ್ತೀವಿ. ಬ್ರಿಟಿಷ್ ವರ್ ಮೋರ್ ಆಂಬಿಷಿಯಸ್ ಟು ಎಕ್ಸ್ಟೆಂಡ್ ದೇರ್ ಸುಪ್ರಮಸಿ ಓವರ್ ಇಂಡಿಯಾ. ಅದರ ಜೊತೆಗೆ ಪ್ರಮುಖವಾಗಿ ಈ ಯುದ್ಧ ಇಡೀ ಭಾರತದಾದ್ಯಂತ ತಮ್ಮ ರಾಜಕೀಯ ಪ್ರಭುತ್ವವನ್ನು ವಿಸ್ತರಿಸಲು ಇದು ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದ್ರ ಮೂಲಕ ಅವರನ್ನು ಮಹತ್ವಾಕಾಂಕ್ಷಿಗಳನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ